ಈ ವಿಡಿಯೋದಲ್ಲಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಂದು ಮೇಲ್ ಬರ್ತಾ ಇದೆ. ಏನಂದರೆ ಒಂದು ಕ್ಲೇಮ್, ಒಬ್ಬರಿಗೆ 27,000, ಒಬ್ಬರಿಗೆ 10,000, ಒಬ್ಬರಿಗೆ 5,000, ಕೆಲವೊಬ್ಬರಿಗೆ 30,000 ಕೂಡ ಇದು ಒಂದು ಕ್ಲೇಮ್ ಬಂದಿದೆ. ಅದು ಈ ಕ್ಲೇಮ್ ಏನು, ಅದು ಯಾವುದೇ ರೀತಿಯಾದ ಒಂದು ಸ್ಪಷ್ಟವಾಗಿ ಹೇಳ್ತಾನೆ. ಮೊದಲನೇದಾಗಿ ಯಾವುದೇ ರೀತಿಯಾದ ಒಂದು ಡೈರೆಕ್ಟ್ ಅಮೌಂಟ್ ರೆಕಾರ್ಡ್ಸ್ಗೆ ಅಥವಾ ಅಮೌಂಟ್ ಬರುವಂಥ ಬ್ಯಾಂಕ್ ಅಕೌಂಟಿಗೆ ಯಾವುದೇ ರೀತಿಯಾದ ಒಂದು ಅಮೌಂಟ್ ಅಲ್ಲ. ಇದು ಯೂಟ್ಯೂಬ್ ಪ್ರಮೋಟ್ ಕ್ರೆಡಿಟ್ ಅಂತಲೇ ಹೇಳ್ಬೋದು. 27,500 ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಇದು ಎಲ್ಲರಿಗೂ ಬಂದಿಲ್ಲ. ಕೆಲವೊಂದಿಷ್ಟು ಇನ್ವೈಟ್ ಓನ್ಲಿ ಪ್ರೋಗ್ರಾಮ್ ಇದು. ಯಾರಿಗೆ ಒಂದು ಯೂಟ್ಯೂಬ್ ಚಾನಲ್ ಒಂದು ಗ್ರೋ ಆಗಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅವ್ರಿಗೆ ಮಾಡ್ತಾ ಇದ್ದಾರೆ. ಯಾರು ಸ್ಟ್ರಗಲ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಬಂದಿದೆ. ಇದು ನನಗೂ ಕೂಡ ಬಂದಿದೆ, ಯಾಕಂದರೆ ನಾನು ಆ್ಯಕ್ಟಿವ್ ಇರೋದಿಲ್ಲ ಯೂಟ್ಯೂಬ್ನಲ್ಲಿ. ಅದಕ್ಕಾಗಿ ಇವರು ಅವರ ಒಂದು ಆ್ಯಡ್ ಕ್ರೆಡಿಟ್ಸು ಪ್ರಮೋಟ್ ಆಯಿತು ಮತ್ತು ನನ್ನ ಚಾನಲ್ಗೂ ಪ್ರಮೋಟ್ಗೆ ಯೂಸ್ ಆಗುತ್ತೆ ಅಂತ ಅದನ್ನ ಕೊಟ್ಟಿದ್ದಾರೆ. ಇದು ಹೇಗೆ ಆಗುತ್ತೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಯಾವುದೇ ರೀತಿಯಾದ ಒಂದು ಸ್ಕ್ಯಾಮ್ ಅಲ್ಲ, ಆದರೆ ಇದನ್ನು ತೊಗೊಳ್ಳಿಕ್ಕೆ ಒಂದು ಕ್ಯಾಚ್ ಇದೆ. ಯಾಕೆಂದರೆ ನಾವೊಂದು ಯಾವುದೇ ರೀತಿಯಾದ ಒಂದು ಆ್ಯಡ್ಸ್ಗೆ ನಾವು ಖರ್ಚು ಮಾಡ್ತೀವಲ್ಲ, ಆ ಖರ್ಚಿಗೆ ಇದನ್ನು ಆ್ಯಡ್ ಮಾಡಿ ಕೊಡ್ತಾರೆ. ಯಾವ ರೀತಿಗೆ ಅಂತ ನಿಮಗೆ ಏನೇನು ಕ್ಯಾಚ್ ಇದೆ, ಏನೇನು ಡೀಟೇಲ್ಸನ್ನು ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ. ಇದನ್ನು ಕ್ಲೇಮ್ ಮಾಡಲಿಕ್ಕೆ ನಮಗೆ June 23 ಅಂದರೆ ಟೋಟಲಾಗಿ ನನಗೆ ಇದು ಬಂದು 2 ಡೇಸ್ ಆಯಿತು. ಇನ್ನು ಮುಂದೆ 3 ಡೇಸ್ ಇದೆ. ಟೋಟಲಾಗಿ 5 ಡೇಸನ್ನು ಒಂದು ಟೈಮ್ ಕೊಟ್ಟಿರ್ತಾರೆ. ಅಷ್ಟರಲ್ಲಿ ನಾವೇನು ಮಾಡಬೇಕು, ಒಂದು ಆ್ಯಡನ್ನು ಸೆಟಪ್ ಮಾಡಬೇಕು. ಅಲ್ಲಿ 20,000ಕ್ಕಿಂತ ಮೇಲೆ ಖರ್ಚು ಮಾಡಬೇಕು. ಅದು ಹೇಗೆ ಅಂತ ನಿಮಗೆ ಇಲ್ಲಿ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಎಲ್ಲವೂ ನಿಮಗೆ ಇಲ್ಲಿ ಇವ್ರದ್ದೇ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಫಿಷಿಯಲ್ ಪೇಜನ್ನು ಓಪನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಪ್ರಮೋಟ್ ಮಾಡಲಿಕ್ಕೆ ಏನೇನಿದೆ, ಕ್ಲೇಮ್ ಹೇಗೆ ಮಾಡಬೇಕು. 23 ಜೂನ್ ಒಳಗಾಗಿ ಇದನ್ನು ಮಾಡಬೇಕು. ಕೇವಲ 5 ದಿವಸಗಳ ಒಂದು ಟೈಮ್ ಇರುತ್ತೆ ನಿಮಗೆ ಮೇಲ್ ಬಂದ ನಂತರ. ಇದನ್ನು ಮಾಡಲಿಕ್ಕೆ ಒಂದು ಯೂಟ್ಯೂಬ್ ಸ್ಟುಡಿಯೋ ಇದನ್ನೆಲ್ಲ ಓಪನ್ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕಂತ ನಿಮಗೆ ಇಲ್ಲಿ ಮುಂದೆ ನಿಮಗೆ ಡೈರೆಕ್ಟಾಗಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಿ ಇಲ್ಲಿ ಕ್ರೋಮ್ ಬ್ರೌಸರ್ಗೆ ಬಂದ ನಂತರ ಇಲ್ಲಿ ಒಂದು ಕಸ್ಟಮೈಸ್ ಚಾನಲ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಡಿವೈಸ್ನಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇರಬೇಕು, ಅದು ಲೇಟೆಸ್ಟಾಗಿ ಅಪ್ಡೇಟ್ ಇರಬೇಕು. ಅಲ್ಲಿಂದ ಹೋಗಿ ಅದು ವೆಬ್ಸೈಟ್ ಓಪನ್ ಆಗುವಂಥದ್ದು. ಅದರ ಮೇಲೆ ಕ್ಲಿಕ್ ಮಾಡಿ ಕಸ್ಟಮೈಸ್ ಚಾನಲ್ ಮೇಲೆ. ಯಾವಾಗ ನೀವು ಕಸ್ಟಮೈಸ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ತಿರೋ ಇಲ್ಲಿ ಒಂದು ವಿಡಿಯೋಸಿನ ಒಂದು ಆಪ್ಷನ್ ಇದೆ. ಆ ವಿಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಅಂತ ಇದೆಯಲ್ಲ ಆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೊಂದು ಪ್ರಮೋಷನ್ ಅಂತ ಇದೆ. ಪ್ರಮೋಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಪ್ರಮೋಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೂ ಇಲ್ಲಿ ನಿಮಗೆ ಈ ರೀತಿಯಾದ ಒಂದು ಆಪ್ಷನ್ ಬರುತ್ತೆ. ಈ ರೀತಿಯಾಗಿ ನೀವು ಆ್ಯಡ್ ಹಾಕಿದರೆ ಈ ರೀತಿಯಾಗಿ ಕಾಣುತ್ತೆ ಅಂತ ನಿಮಗೆ ಶೋ ಮಾಡಿದ್ದಾರೆ. ಆದರೆ ನಾವು ಇಲ್ಲಿ ಏನು ಬೇಕು ಇಲ್ಲಿ ನೋಡ್ಬೋದು. ಟು ಹೆಲ್ಪ್ ಟು ಯು ಗೆಟ್ ಯುವರ್ ಸ್ಟಾರ್ಟ್ ಯೂಟ್ಯೂಬ್ ಆ್ಯಡ್ಸ್ ವಿ ವಿಲ್ ಗಿವ್ ಯುವರ್ 27,500 ಇನ್ ಆ್ಯಡ್ ಕ್ರೆಡಿಟ್ ವೆನ್ ಯು ಕ್ರಿಯೇಟ್ ಅ ಪ್ರಮೋಷನ್. ಕ್ರಿಯೇಟ್ ಮಾಡಿ ಅಲ್ಲಿ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಲರ್ನ್ ಮೋರ್ ಅಂತ ಇದೆಯಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಿಮಗೆ ಈಗ ತಿಳಿಸ್ಕೊಡ್ತೇನೆ. ನೋಡಿ ಇಲ್ಲಿ ಏನೇನು ಕ್ಯಾಚ್ ಇದೆ ಎಲ್ಲ ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಯೂಟ್ಯೂಬ್ ಟೀಮ್ದವ್ರ ಜೊತೆನೂ ಕೂಡ ಚಾಟ್ ಮಾಡಿ ಕೂಡ ನೋಡಿದ್ದೇನೆ, ಅದನ್ನು ಕೂಡ ನಿಮಗೆ ಮೇಲ್ ತೋರಿಸ್ತೇನೆ. ಈಗ ಲರ್ನ್ ಮೋರ್ ಅಂತರ ಕ್ಲಿಕ್ ಮಾಡಿ. ಇಲ್ಲಿ ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದರೆ ಇವೆಲ್ಲ ಕಂಡೀಷನ್ ಬಿಡಿ. ಇಲ್ಲಿ ಒಂದು 5th ಇದೆ ನೋಡಿ. 5th ಕಂಡೀಷನ್ ನೋಡ್ಬೋದು. ಇಲ್ಲಿ ನಾನು ಕಂಪ್ಲೀಟಾಗಿ ಓದಿ ತಿಳಿಸ್ಕೊಡ್ತೇನೆ. ಟು ಅರ್ನ್ ದ ಗೂಗಲ್ ಆ್ಯಡ್ಸ್ ಕ್ರೆಡಿಟ್ ಆಫ್ಟರ್ ದ ಪ್ರಮೋಷನಲ್ ಆಫರ್ ಈಸ್ ಅಪ್ಲೈಡ್ ಟು ಯುವರ್ ಗೂಗಲ್ ಆ್ಯಡ್ಸ್ ಅಕೌಂಟ್ ಯುವರ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಮಸ್ಟ್ ಅಕ್ಯೂರ್ ಕಾಸ್ಟ್ ಆಫ್ ಅಟ್ಲೀಸ್ಟ್ 20,000 ಎಕ್ಸ್ಕ್ಲೂಡಿಂಗ್ ಎನಿ ಟ್ಯಾಕ್ಸಸ್ ಆರ್ ಅಪ್ಲಿಕೇಬಲ್ ಫೀಸಸ್. ಇದನ್ನು ಟ್ಯಾಕ್ಸು ಮತ್ತು ಅಪ್ಲಿಕೇಬಲ್ ಫೀಸನ್ನು ಹಿಡಿದ್ರೆ ನೀವು ಇಲ್ಲಂದ್ರೆ ಒಂದು 23,500 ಅಲ್ಲ ಅಪ್ರಾಕ್ಸಾಗಿ ಒಂದು 24,000 ನೀವು ಖರ್ಚು ಮಾಡಬೇಕು. ಅದು ಯಾವಾಗ ಅಂದರೆ ನೀವು ಇದನ್ನ ಆಫರನ್ನು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡು 60 ದಿನಗಳ ಒಳಗಾಗಿ ಇದನ್ನು ಮಾಡಬೇಕು. ಆದರೆ ನೀವು ಸೆಟಪ್ಪು 5 ದಿನಗಳ ಒಳಗಾಗಿ ಮಾಡಬೇಕು. ಇದನ್ನ ನೆನಪಿಟ್ಕೊಳ್ಳಿ. ನಿಮಗೆ ಮೇಲ್ ಬಂದ ಅಲ್ಲಿ ನಿಮಗೆ ಒಂದು ಡೇಟ್ ಹೇಳಿರ್ತಾರೆ, ಅದರ ಒಳಗಾಗಿ ನೀವು ಆ್ಯಡ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಮಾಡಬೇಕು. ಅಲ್ಲಿ ನೀವೇನು ಮಾಡಬೇಕಾಗುತ್ತೆ, ಒಂದು ಅರೌಂಡ್ 24,000 ನೀವು ಸ್ಪೆಂಡ್ ಮಾಡಬೇಕು 60 ಡೇಸ್ ಒಳಗಾಗಿ. ಮೇಕಿಂಗ್ ಅ ಪೇಮೆಂಟ್ ಆಫ್ 20,000 ಈಸ್ ನಾಟ್ ಸಫಿಷಿಯೆಂಟ್. ದ ಟ್ರ್ಯಾಕಿಂಗ್ ಆಫ್ ಅಡ್ವರ್ಟೈಸಿಂಗ್ ಕಾಸ್ಟ್ ಟುವರ್ಡ್ಸ್ 20,000 ಬಿಗಿನ್ಸ್ ಆಫ್ಟರ್ ದ ಪ್ರಮೋಷನಲ್ ಆಫರ್ ಈಸ್ ಅಪ್ಲೈಡ್. ಇಲ್ಲಿ ನಿಮಗೆ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಏನಂತೇಳಿ. 20,000 ಇಲ್ಲಿ ನಾವು ಅಲ್ಲಿ ಆ್ಯಡ್ ಮಾಡಿ ಬರೋದಲ್ಲ. ಅಲ್ಲಿ ನಾವೇನು ಮಾಡೋಕ್ಕಾಗುತ್ತೆ, 20,000 ಪ್ಲಸ್ GST ಏನೇನು ಹೇಳಿದಾರಲ್ಲ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಆ್ಯಡ್ಸನ್ನು ರನ್ ಮಾಡಿರಬೇಕು. ಯಾವಾಗ 60 ಡೇಸ್ ಒಳಗಾಗಿ. ಆವಾಗ ಅವರು 27,500 ಪ್ರಮೋಷನಲ್ ಆಫರನ್ನು ಅಪ್ಲೈ ಮಾಡಿಕೊಂಡು ನೀವು ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು. ಅಂದರೆ ನೀವು ಫಸ್ಟು 20,000 ನೀವು ಖರ್ಚು ಮಾಡಬೇಕು, ಆಮೇಲೆ ಅವರು 27,500 ನಿಮಗೆ ಅವರು ಕೊಡ್ತಾರೆ. ಅಂದರೆ ಒಂದು 50% ಡಿಸ್ಕೌಂಟ್ ಸಿಕ್ಕಂಗೆ ಆಯಿತು. ಆದರೆ ನೀವು ಇದನ್ನ ಖಂಡಿತವಾಗಲೂ ಇದನ್ನ ಯೂಸ್ ಮಾಡಲೇಬೇಕು. 20,000 ನೀವು ಪೇ ಮಾಡಿದರೆ ಮಾತ್ರ ನಿಮಗೆ ಇದು ಆ್ಯಡ್ ಕ್ರೆಡಿಟ್ ಆಗುವಂಥದ್ದು. ಇದು ಯಾವುದೇ ರೀತಿಯ ಸ್ಕ್ಯಾಮ್ ಅಲ್ಲ, ಇದೊಂದು ಪ್ರಮೋಷನಲ್ ಆಫರ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು, ದ ಕ್ರೆಡಿಟ್ ಎಕ್ಸ್ಪೈರ್ 60 ಡೇಸ್ ಆಫ್ಟರ್ ಇಟ್ ಈಸ್ ಅಪ್ಲೈ ಟು ಯುವರ್ ಅಕೌಂಟ್. ಅದಾದ 60 ದಿನಗಳ ಮೇಲೆ ಇದು ಕ್ರೆಡಿಟ್ಸು ಎಕ್ಸ್ಪೈರ್ ಆಗುವಂಥದ್ದು. ಇದನ್ನು ಮಾಡಲಿಕ್ಕೆ ಇನ್ನೊಂದು ಏನಂದರೆ
ನಿಮಗೆ ಒಂದು ನೋಟಿಫಿಕೇಷನ್ ಬಂದಿರಬೇಕು, ಯಾವುದೇ ರೀತಿಯಾದ ಮೇಲ್ ಆಗಿರ್ಬೋದು, ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ನಲ್ಲಿ ಆಗಿರ್ಬೋದು. ಮತ್ತು ಹೊಸ ಅಕೌಂಟಿಂದ ನೀವು ಈ ಆ್ಯಡ್ಸನ್ನು ಕ್ರಿಯೇಟ್ ಮಾಡಿದರೆ ಮಾತ್ರ ಇದು ನಿಮಗೆ ಆಫರ್ ಅಪ್ಲೈ ಆಗುವಂಥದ್ದು. ಆದರೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳನ್ನ ನೋಡಿದ್ದೇನೆ, ಅವ್ರ ಹೆಸರು ಬೇಡ, ನೀವು ಸರ್ಚ್ ಮಾಡಿದರೆ ಸಿಗುತ್ತೆ. ಅವರೇನು ಹೇಳಿದ್ರು, ಅವ್ರ ಜೊತೆ ಮಾತಾಡಿದೆ ಕೂಡ ನಾನು. ಅವರೇನು ಹೇಳ್ತಾರೆ, ಇಲ್ಲ ನಾನು ಡೆಬಿಟ್ ಕಾರ್ಡಿಂದ ನಾನು ಪೇಮೆಂಟ್ ಮಾಡಿದ್ದೇನೆ, ಯಾವುದೇ ರೀತಿಯಾದ ಒಂದು ಅಮೌಂಟ್ ಕಟ್ಟಾಗಿಲ್ಲ. ಈ ವಿಷಯ ಏನಂದರೆ ನೀವು ₹2 ಅಷ್ಟೇ ನಂದು ಕಟ್ಟಾಗಿದೆ ಅಂತಂದರು. ₹2 ಅದು ಅಥೆಂಟಿಕೇಷನ್ಗೋಸ್ಕರ ಮಾತ್ರ. ಅದು ಯಾವಾಗ ನೀವು ಆ್ಯಡ್ ಕ್ರೆಡಿಟ್ಸನ್ನು ಹಾಕ್ತಿರೋ ಅಪ್ಕಮಿಂಗ್ ಮಂತಲ್ಲಿ ಒಂದು ಬಿಲ್ಲಿಂಗ್ ಸೈಕಲ್ ಇರುತ್ತೆ ಗೂಗಲ್ ಆ್ಯಡ್ಸ್ದು. ಒಂದು ಏನಂದರೆ ಮೊದಲು ನಿಮ್ಮದು 20,000 ಮೇಲೆ ನಿಮ್ಮದು ಅಮೌಂಟ್ ಕಟ್ಟಾದರೆ ಆವಾಗಲೇ ಕಟ್ಟಾಗುತ್ತೆ. ಇಲ್ಲಾಂದರೆ 30 ಡೇಸ್ ಕನ್ಸಿಕ್ಯೂಟಿವ್ ಮಂತ್ನಲ್ಲಿ, ಅಂದರೆ ಒಂದು ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಏನಿದೆಯಲ್ಲ ಅಲ್ಲಿ ನೀವು ಆವಾಗ ನಿಮ್ಮದು ಬ್ಯಾಂಕ್ ಅಕೌಂಟಿಂದ ಇದು ಕಟ್ಟಾಗುತ್ತೆ. ನಾನು ChatGPTಯನ್ನು ಕೇಳಿದೆ, ಜೆಮಿನಿಯಲ್ಲಿ ಕೇಳಿದೆ, ಇಲ್ಲ ನಮ್ಮದು ಈಗ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸಿಂದ ಏನಾದರೂ, ಈಗ ಅವರು ಹೇಳಿದರು, ಇಲ್ಲ ನಾನೊಂದು ಆ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಡೋದಿಲ್ಲ, ನಾನು ಹಾಕಿದ್ದೇನೆ ಅಂತ ಹೇಳಿದರು. ನೀವು ಅದನ್ನ ಪೇ ಮಾಡಿಲ್ಲ ಅಂದರೆ ಏನಾಗುತ್ತೆ? ಪೇ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ಗೂಗಲ್ ಆ್ಯಡ್ಸ್ ಅಕೌಂಟು, ಆ್ಯಡ್ಸೆನ್ಸ್ ಅಲ್ಲ, ಗೂಗಲ್ ಆ್ಯಡ್ಸ್ ಅಕೌಂಟ್ ಏನಿರುತ್ತಲ್ಲ ಅದು ನಿಮ್ಮದೇ ಹೋಲ್ಡಲ್ಲಿರುತ್ತೆ. ಯಾವುದೇ ರೀತಿಯಾಗಿ ನೀವು ಯೂಸ್ ಮಾಡೋಕ್ಕಾಗಲ್ಲ. ಮತ್ತು ನೀವು ಅಪ್ಕಮಿಂಗು ನಿಮ್ಮ ನೇಮಿಂದ ಆ್ಯಡ್ಸನ್ನು ನೀವು ರನ್ ಮಾಡೋಕ್ಕಾಗಲ್ಲ, ಅದು ಹೋಯಿತು. ಅದಾದ ನಂತರ ಮೊದಲೇ ಈಗ ಯೂಟ್ಯೂಬ್ನಲ್ಲಿ ತುಂಬಾ ಪಾಲಿಸಿ ಬರ್ತಾಯಿದೆ. ಅದರಿಂದ ಆದ ಕಾರಣ ಏನಾಗುತ್ತೆ, ಆ್ಯಡ್ಸೆನ್ಸ್ ಕೂಡ ಹೋಗ್ಬೋದು. ಅದಕ್ಕಾಗಿ ನೀವು ಪೇ ಮಾಡ್ತೀರ ಅಂದರೆ ಮಾತ್ರ ಇದನ್ನು ತೊಗೊಳ್ಳಿ, ಇಲ್ಲಾಂದರೆ ತೊಗೊಳ್ಳೋಕ್ಕೆ ಹೋಗಬೇಡಿ. ನೀವು 20,000 ಖರ್ಚು ಮಾಡಿ ಮತ್ತು ನಿಮಗೆ 27,000 ಬೇಕಂದ್ರೆ ಮಾತ್ರ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿಯಾದ ಒಂದು ಕಂಪ್ಲೀಟ್ಲಿ ಫ್ರೀ ಅಲ್ಲ. ಮತ್ತು ಈಗ ನಾನು ಯೂಟ್ಯೂಬ್ ಟೀಮ್ದವ್ರ ಜೊತೆ ಮಾತಾಡಿದ ಒಂದು ಮೇಲ್ ಕನ್ವರ್ಸೇಷನನ್ನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಇದು ಆಫಿಷಿಯಲ್ ಗೂಗಲ್ ಅವರ ಒಂದು ಹ್ಯಾಂಡಲ್ಲು. ಇಲ್ಲಿ ನೋಡ್ಬೋದು, ನೋ ರಿಪ್ಲೈ ಗೂಗಲ್. ಯಾಕೆಂದರೆ ನಾನು ಸ್ಕ್ರೀನ್ಶಾಟ್ ಕೂಡ ಅಪ್ಲೈ ಮಾಡ್ತೇನೆ. ಅಲ್ಲಿ ನೀವು ಚಾಟು ಸರಿಯಾಗಿ ತೋರ್ಸೋಕ್ಕಾಗಲ್ಲ. ಅದಕ್ಕಾಗಿ ನಾನು ಆ ಕಾಪಿಯನ್ನು ನನ್ನ ಮೇಲ್ಗೆ ಅದನ್ನು ಫಾರ್ವರ್ಡ್ ಮಾಡಿಸ್ಕೊಂಡಿದ್ದೆ. ಅದಕ್ಕಾಗಿ ಇಲ್ಲಿ ನೋಡ್ಬೋದು, ಇದು ಒಂದು ಕನ್ವರ್ಸೇಷನು ಯೂಟ್ಯೂಬ್ ಟೀಮಿಂದ ಅವರು ಅಂಥೇಳಿ. ಅದಾದ ನಂತರ ಇಲ್ಲಿ ಟೆಕ್ ಆ್ಯಂಡ್ ಫೈನಾನ್ಸ್ ಇನ್ ಕನ್ನಡ ಅಂತಿದೆಯಲ್ಲ, ಅದು ನಂದು. ಈ ರೀತಿಯಾಗಿ ನಮ್ಮದು ಕನ್ವರ್ಸೇಷನ್ ಸ್ಟಾರ್ಟ್ ಆಯಿತು. ನಾನು ಇನ್ನೂ ತುಂಬಾ ಲಾಂಗ್ ಆಗುತ್ತೆ ಇದನ್ನ ಹೇಳ್ಕೊತ ಹೋದರೆ. ನಿನ್ನೆ ರಾತ್ರಿ ಇದನ್ನ ನಾನು ಕನ್ವರ್ಸೇಷನನ್ನು ಮಾಡಿದ್ದೆ. ನಾನು ಡೈರೆಕ್ಟಾಗಿ ಪಾಯಿಂಟ್ಗೆ ಬರ್ತೇನೆ ಲಾಸ್ಟಲ್ಲಿ. ನೀವು ಬೇಕಾದರೆ ನಾನು ಇಲ್ಲಿ ಸ್ಲೋ ಮೋಷನ್ನಾಗಿ ಇದನ್ನು ಇಡ್ತೇನೆ, ನೀವು ಪಾಸ್ ಮಾಡ್ಕೊಂಡು ರೀಡ್ ಕೂಡ ಮಾಡ್ಬೋದು. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಇದೆಲ್ಲ ಆಗಲಿ. ಇಲ್ಲಿ ನೋಡ್ಬೋದು, ಅವ್ರು ಸ್ಕ್ರೀನ್ಶಾಟ್ ಕೂಡ ಕಳಿಸಂದ್ರು, ನಾನು ಸ್ಕ್ರೀನ್ಶಾಟ್ ಕೂಡ ಕಳಿಸಿದ್ದೇನೆ. ಎಲ್ಲವೂ ನಾನು ಇಲ್ಲಿ ಮಾಡಿದ್ದೇನೆ. ಅವರು ಸ್ವಲ್ಪ ತುಂಬಾ ಟೈಮ್ ತೊಗೊಂಡ್ರು, ಆದರೆ ಕರೆಕ್ಟಾಗಿ ಅವರು ಇನ್ಫಾರ್ಮೇಷನ್ ಕೊಟ್ಟರು. ನಾನು ಇದಕ್ಕಿಂತ ಮೊದಲೇ ಆಲ್ರೆಡಿ ನನಗೆ ಗೊತ್ತಿತ್ತು ಇದು ಡೈರೆಕ್ಟಾಗಿ ಅಪ್ಲೈ ಆಗಲ್ಲ ಅಂಥೇಳಿ. ಆದರೂ ಕೂಡ ನಾನು ನಮ್ಮ ಕನ್ಫರ್ಮೇಷನ್ಗೋಸ್ಕರ, ವಿಡಿಯೋ ಮಾಡೋಕ್ಕೋಸ್ಕರ ಇದನ್ನ ನಾನು ಅವ್ರ ಜೊತೆ ಕೇಳಿದೆ ಅಂತಲೇ ಹೇಳ್ಬೋದು. ಈಗ ನೋಡ್ಬೋದು, ಇಲ್ಲಿ ಲಾಸ್ಟ್ಗೆ ಬರ್ತೇನೆ. ಲಾಸ್ಟ್ಗೆ ಬಂದ ನಂತರ ನಾನು ಒಂದೇ ಕ್ವಶನ್ ಕೇಳಿದರೆ ಅವ್ರನ್ನ. ಈಗ ನನಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಆದರೆ ಓವರಾಲ್ ಕನ್ಕ್ಲೂಷನ್ ಏನಂದರೆ, ನಾನು ಮೊದಲು 20,000 ಸ್ಪೆಂಡ್ ಮಾಡಬೇಕು, ಅದಾದ ನಂತರ ನಮಗೆ ಪ್ರಮೋಷನಲ್ ಕ್ರೆಡಿಟ್ಸು ಅಪ್ಲೈ ಆಗುತ್ತೆ ಅಂತ ಕೇಳಿದೆ. ಅವ್ರು ಏನು ಹೇಳಿದ್ದಾರೆ ಇಲ್ಲಿ ನೋಡ್ಬೋದು, ದ್ಯಾಟ್ ಈಸ್ ಕರೆಕ್ಟ್. ಅಂದರೆ ಅವರು ಅದೇ ಕರೆಕ್ಟ್ ಅಂತ ಹೇಳಿದರು. ಇಲ್ಲಿ ನೋಡ್ಬೋದು, ಯಾವುದೇ ರೀತಿಯಾದ ಅವರು ಡೈರೆಕ್ಟಾಗಿ ಪ್ರಮೋಷನ್ ಇರೋದಿಲ್ಲ. ಅದಕ್ಕಾಗಿ ಒಂದು ಸ್ಪೆಂಡ್ ರಿಕ್ವೈರ್ಮೆಂಟ್ಸ್ ಅಂತ ಇದೆ. ಇಲ್ಲಿ ನೋಡ್ಬೋದು, ಅವರು ಕೂಡ ಹೇಳಿದ್ದಾರೆ, ಅಫಿಷಿಯಲ್ ಯೂಟ್ಯೂಬ್ದವರು. ಪ್ರೊಮೋಷನಲ್ ಕ್ರೆಡಿಟ್ಸ್ ಕೆನಾಟ್ ಬಿ ಯೂಸ್ಡ್ ಟು ಪೇ ಫಾರ್ ದಿ ಕಾಸ್ಟ್ ಅಕ್ವೈರ್ಡ್ ಬಿಫೋರ್ ದ ಕ್ರೆಡಿಟ್ ವಾಸ್ ಅಪ್ಲೈಡ್ ಆ್ಯಂಡ್ ದೇ ಆಲ್ಸೋ ಕೆನಾಟ್ ಕವರ್ ದ ಸ್ಪೆಂಡ್ ರಿಕ್ವೈರ್ಮೆಂಟ್ ಇಟ್ ಸೆಲ್ಫ್. ಯಾವಾಗ ಅಂದರೆ ನೀವು ಸ್ಪೆಂಡ್ ಮಾಡ್ತಿರಲ್ಲ, ಅದೇನು ರಿಕ್ವೈರ್ಮೆಂಟ್ ಇತ್ತಲ್ಲ, ನಾನು ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಲ್ಲಿ ತೋರಿಸಿದ್ದಲ್ಲ, ಆವಾಗ ಮಾತ್ರ ಇದು ನಿಮಗೆ ಅಪ್ಲೈ ಆಗುವಂಥದ್ದು. ಈ ರೀತಿಯಾಗಿ ನೀವು ಇದನ್ನ ನೋಡ್ಕೊಬೋದು. ಇದು ಯಾವುದೇ ರೀತಿಯಾದ ಒಂದು ಫೇಕ್ ಅಥವಾ ಇದು ಅಲ್ಲ, ಇದು ಜೆನ್ಯೂನ್ ಆಗಿದೆ. ಆದರೆ ಇದನ್ನ ಅಪ್ಲೈ ಮಾಡಲಿಕ್ಕೆ ನೀವು ಖಂಡಿತವಾಗಲೂ ನೀವು ಆ ಸ್ಪೆಂಡ್ ಬೇಸ್ಡ್ ಕ್ರೈಟೇರಿಯಾನ ಫಿಲ್ ಮಾಡಿದರೆ ಮಾತ್ರ ಆಗುತ್ತೆ. ಇಲ್ಲ ನಾನು ಸುಮ್ಮನೆ ತೊಗೊಂಡು ಆ್ಯಡ್ಸ್ ರನ್ ಮಾಡಿ ಬಿಟ್ಬಿಡ್ತೇನೆ ಅಂದರೆ ಅದು ಕೂಡ ಆಗೋದಿಲ್ಲ. ನಿಮ್ಮ ಒಂದು ಆ್ಯಡ್ಸ್ ಅಕೌಂಟು ಬ್ಯಾನ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಇದನ್ನ ಮಾಡಿ. ಯಾವುದೇ ಕ್ರಿಯೇಟ್ರು ವ್ಯೂಸ್ಗೋಸ್ಕರ ಏನೇನೋ ಮಾಡ್ತಾರೆ, ಆದರೆ 20,000 ಇದು ಸ್ಪೆಂಡ್ ಮಾಡೋದು ಅಷ್ಟೊಂದು ಸರಿಯಲ್ಲ. ಆರ್ಗ್ಯಾನಿಕ್ ಆಗಿ ಮಾಡಿರಿ, ಅದು ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು. ನಿಮಗೇನಾದರೂ ಕ್ವರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.